असतो मा सद्गमय तमसो मा ज्योतिर्गमय मृत्योर्मा अमृतंगमय ಓಂ. ಎಲ್ಲರಿಗೂ ನಮಸ್ತೆ. ವೈದಿಕ ವಿಜ್ಞಾನ ತರ್ಕ ಸಂಗ್ರಹದ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ತರ್ಕ ಸಂಗ್ರಹದಲ್ಲಿ ನಾವು ಇಲ್ಲಿವರೆಗೂ ದ್ರವ್ಯ, ಗುಣ ಮತ್ತು ಕರ್ಮದವರೆಗೂ ಬಂದಿದ್ದೀವಿ. ಅದಕ್ಕಿಂತ ಮೊದಲು ಪದಾರ್ಥದ ಬಗ್ಗೆ ನೋಡಿದ್ವಿ. 7 ಪದಾರ್ಥಗಳು, 9 ದ್ರವ್ಯಗಳು, 24 ಗುಣಗಳು, 5 ಕರ್ಮಗಳು. ಈ ರೀತಿ ಒಂದೊಂದೇ ಆಗಿ ವಿಭಾಗಿಸ್ತಾ ಸೂತ್ರದಲ್ಲಿ, ಮೊದಲನೇ ಸೂತ್ರದಲ್ಲಿ ಅಂದರೆ ಪದಾರ್ಥದ ಬಗೆಗೆ ಇರುವಂತಹ ಸೂತ್ರದ ವಿಶ್ಲೇಷಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಸಪ್ತ ಪದಾರ್ಥಗಳು ಅಂತ ಹೇಳಿದರು. ಸಪ್ತ ಪದಾರ್ಥಗಳಲ್ಲಿ ಮೊದಲನೇದಾಗಿ ದ್ರವ್ಯ, ಆನಂತರ ಗುಣ, ಆನಂತರ ಕರ್ಮ, ಆನಂತರ ಸಾಮಾನ್ಯ, ವಿಶೇಷ, ಸಮವಾಯ, ಅಭಾವ. ಈ ರೀತಿ 7 ಪದಾರ್ಥಗಳು. ಈಗ ನಾವು ಆ ಕ್ರಮದಲ್ಲಿ 3ನೆಯ ಹಂತದಲ್ಲಿದ್ದೇವೆ, 3ನೇ ಒಂದು ಭಾಗದಲ್ಲಿದ್ದೇವೆ. ಕರ್ಮದಲ್ಲಿ 5 ಭಾಗಗಳನ್ನು ಹೇಳಿದರೆ ಉತ್ಕ್ಷೇಪಣ, ಅವಕ್ಷೇಪಣ, ಆಕುಂಚನ, ಪ್ರಸಾರಣ, ಗಮನ. ಈ ರೀತಿ 5 ವಿಭಾಗಗಳನ್ನಾಗಿ ಮಾಡಿದ್ದಾರೆ. ಸೊ ಇದರ ಬಗೆಗೆ ನಾವು ಸ್ವಲ್ಪ ವಿಚಾರ ಮಾಡಿದ್ವಿ ಹೋದ ಕಕ್ಷೆಯಲ್ಲಿ. ಇವತ್ತು ಮತ್ತೆ ಸ್ವಲ್ಪ ಅದನ್ನು ವಿಸ್ತಾರ ವ್ಯಾಖ್ಯಾನವನ್ನು ನೋಡೋಣ, ಅದರ ಒಂದು ಟೀಕೆ ಟಿಪ್ಪಣಿಗಳನ್ನು ನೋಡೋಣ. तो यहाँ कर्म का विभाजन सर्वथा कणाद के सूत्रानुकूल हुआ है. ಕಣಾದರಂದರೆ ವೈಶೇಷಿಕ ದರ್ಶನವನ್ನು ರಚನೆ ಮಾಡಿದವರು, ಮೂಲ ವೈಶೇಷಿಕ ದರ್ಶನವನ್ನು ರಚನೆ ಮಾಡಿದವರು. तो दीपिका में गुण की तरह कर्म की भी 2 ಪರಿಭಾಷಾएं हैं. ಅಂದರೆ ಕಣಾದರ ಅನುಸಾರ ಇಲ್ಲಿ ಸೂತ್ರದಲ್ಲಿ ಕರ್ಮವನ್ನು ವಿಭಾಗ ಮಾಡಲಾಗಿದೆ. ಗುಣದ ರೀತಿಯಲ್ಲಿ ಕರ್ಮವನ್ನು ಕೂಡ ಅದೇ ರೀತಿ ಪರಿಭಾಷಿಸಲಾಗಿದೆ. ಅಂದರೆ ಜಾತಿವಾನಿ, ಯಾವ ರೀತಿ ದ್ರವ್ಯ ಕೂಡ ಜಾತಿಯನ್ನು ಹೊಂದಿದೆಯೋ, ಗುಣ ಕೂಡ ಜಾತಿಯತ್ವವನ್ನು ಹೊಂದಿದೆಯೋ, ಅದೇ ರೀತಿ ಕರ್ಮ ಕೂಡ ಜಾತಿಯತ್ವವನ್ನು ಹೊಂದಿದೆ. ಸಂಯೋಗ ಭಿನ್ನತ್ವೇ ಸತಿ ಸಂಯೋಗ ಸಮವಾಯಿ ಕಾರಣಂ ಕರ್ಮ ಅಧಿಕ ಉಪಯುಕ್ತ. ಇದು ಅತ್ಯಂತ ಅಧಿಕ ಉಪಯುಕ್ತವಾದಂಥ ವ್ಯಾಖ್ಯಾನ ಅಂತ ಹೇಳ್ತಾ ಇದ್ದಾರೆ. ಏನು? ಸಂಯೋಗ ಭಿನ್ನತ್ವೇ ಸತಿ, ಸಂಯೋಗವನ್ನು ಹೊರತುಪಡಿಸಿ ಸಂಯೋಗಕ್ಕೆ ಕಾರಣವಾಗುವಂಥ ಅಸಮವಾಯಿ ಕಾರಣ ಕರ್ಮ ಅಂತ ಹೇಳ್ತಾ ಇದ್ದಾರೆ. ಅಸಮವಾಯಿ ಕಾರಣ ಮತ್ತು ಸಮವಾಯಿ ಕಾರಣ ಅಂದಾಗ ಇದರ ಬಗ್ಗೆ ಆಮೇಲೆ ವ್ಯಾಖ್ಯಾನ ಮಾಡ್ತಾರೆ. कर्म का संयोग का असमवाय कारण है परंतु स्वयं संयोग नहीं. ಮತ್ತೊಂದು ಮಾತೇನು ಹೇಳ್ತಾರೆ ಅಂದರೆ ಕರ್ಮ ಸಂಯೋಗಕ್ಕೆ ಅಸಮವಾಯಿ ಕಾರಣ ಪರಂತು ಸ್ವಯಂ ಸಂಯೋಗ ನಹಿ. ಕರ್ಮ ಸಂಯೋಗಕ್ಕೆ ಅಸಮವಾಯಿ ಕಾರಣ, ಆದರೆ ಸ್ವಯಂ ಸಂಯೋಗ ಕರ್ಮವಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ 2 ಕೈಗಳು ಸೇರ್ತು, ಸಂಯೋಗವಾಯಿತು. ಈ ಸಂಯೋಗ ಕರ್ಮವಲ್ಲ, ಕರ್ಮ ಈ ಸಂಯೋಗಕ್ಕೆ ಅಸಮವಾಯಿ ಕಾರಣ ಅಂತ ಹೇಳ್ತಾರೆ. ಅಸಮವಾಯಿ ಕಾರಣ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸಮವಾಯಿ ಕಾರಣಗಳು, ಇದ್ರ ಬಗ್ಗೆ ವ್ಯಾಖ್ಯಾನ ಆಮೇಲೆ ಮಾಡೋಣ ಅಥವಾ ಮುಂದೆ ಪಾಠದಲ್ಲಿ ಬರುತ್ತೆ. ಆದರೂ ಇಲ್ಲಿ ಸ್ವಲ್ಪ ವಿಸ್ತರಿಸ್ತಾ ಇದ್ದೀನಿ ನಿಮಗೆ ತಿಳಿಲಿಕ್ಕೋಸ್ಕರ. ಸಮವಾಯಿ ಕಾರಣ ಅಂದಾಗ ಸಾಮಾನ್ಯವಾಗಿ ದ್ರವ್ಯವೇ ಇರುತ್ತೆ ಸಮವಾಯಿ ಕಾರಣ. ಅದು ಸಂಯೋಗ ಇರ್ಬೋದು, ಅದು ದ್ರವ್ಯದ ಅಸ್ತಿತ್ವ ಇರ್ಬೋದು, ಜಾತಿ ಇರ್ಬೋದು. ಅನೇಕ ಸಮಯದಲ್ಲಿ ಸಮವಾಯಿ ಕಾರಣ ಅಂತ ಬಂದಾಗ ವಾಸ್ತವದಲ್ಲಿ ಅಥವಾ ಹೆಚ್ಚಾಗಿ ದ್ರವ್ಯವೇ ಇರುತ್ತೆ ಸಮವಾಯಿ ಕಾರಣ. ಅಸಮವಾಯಿ ಕಾರಣ ದ್ರವ್ಯದ ಹೊರತಾಗಿ ಭಿನ್ನ ಭಿನ್ನ ವಸ್ತುಗಳು ಇರುತ್ತೆ. ಕೆಲವೊಮ್ಮೆ ದ್ರವ್ಯವು ಅಸಮವಾಯಿ ಕಾರಣ ಆಗ್ಬೋದು, ಕೆಲವೊಮ್ಮೆ ಗುಣ ಆಗ್ಬೋದು, ಕೆಲವೊಮ್ಮೆ ಕರ್ಮಗಳಾಗ್ಬೋದು. ಸೊ ಈ ರೀತಿ ಅಸಮವಾಯಿ ಕಾರಣಗಳು ಸಾಮಾನ್ಯವಾಗಿ ಬೇರೆ ಬೇರೆ ಆಗಿರುತ್ತೆ. ಆದರೆ ಸಮವಾಯಿ ಕಾರಣ ಸಾಮಾನ್ಯವಾಗಿ ದ್ರವ್ಯವಿರುತ್ತೆ. ಇದರ ಬಗೆಗೆ ಸ್ವಲ್ಪ ವಿಶ್ಲೇಷಣೆಯನ್ನು ಮುಂದೆ ಮಾಡೋಣ. ಈಗ ಸದ್ಯಕ್ಕೆ ಇಷ್ಟೇ ತಿಳ್ಕೊಳ್ಳಿ. ಸಮವಾಯಿ ಕಾರಣ ಅಂದರೆ ಹೆಚ್ಚಾಗಿ ದ್ರವ್ಯ ಇರುತ್ತೆ. ಅಸಮವಾಯಿ ಕಾರಣ ಅಂದಾಗ ದ್ರವ್ಯವನ್ನು ಹೊರತುಪಡಿಸಿ ಕರ್ಮ ಅಥವಾ ಗುಣಗಳು ಸಾಮಾನ್ಯವಾಗಿರುತ್ತೆ. ಇದು ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಅಸಮವಾಯಿ ಕಾರಣಕ್ಕೆ ವ್ಯಾಖ್ಯಾ ಹಮ್ ಬಾದ್ ಮೇ ಕರೆಂಗೆ. ಅಸಮವಾಯಿ ಕಾರಣ ಅಂದರೆ ಏನು ಅನ್ನೋದ್ರ ಬಗೆಗೆ ಆಮೇಲೆ ಹೇಳ್ತೇವೆ. यहाँ केवल यहाँ कहना पर्याप्त है कि केवल कर्म और कुछ गुण ही द्रव्य या गुणों का असमवाय कारण हो सकते हैं. ಹೇಳ್ತಾ ಇದ್ದಾರೆ, ಕೇವಲ ಕರ್ಮ ಮತ್ತು ಕೆಲವು ಗುಣಗಳು ದ್ರವ್ಯ ಮತ್ತು ಗುಣಗಳ ಅಸಮವಾಯಿ ಕಾರಣಗಳಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದ್ರವ್ಯಕ್ಕೂ ಕೆಲವೊಂದು ಅಸಮವಾಯಿ ಕಾರಣಗಳಿರುತ್ತೆ, ಗುಣಕ್ಕೂ ಅಸಮವಾಯಿ ಕಾರಣಗಳಿರುತ್ತೆ. ಅವುಗಳಲ್ಲಿ ಏನು ಹೇಳ್ತಾ ಇದ್ದಾರೆ? ಕೇವಲ ಕರ್ಮ ಮತ್ತು ಕೆಲವು ಗುಣಗಳು, ಅವುಗಳು ಮಾತ್ರ ದ್ರವ್ಯಕ್ಕೆ ಮತ್ತು ಗುಣಕ್ಕೆ ಅಸಮವಾಯಿ ಕಾರಣಗಳಾಗಿರುತ್ತೆ.
उदाहरण एग्जाम्पल ಹೇಳ್ತಾ ಇದ್ದಾರೆ. यदि हाथ से पुस्तक को छुए तो हाथ की गति हाथ और पुस्तक के संयोग का कारण होगी. ಕೈಗಳಿಂದ ಪುಸ್ತಕವನ್ನ ಮುಟ್ಟಿದಾಗ ಕೈಯ ಗತಿ, ಪುಸ್ತಕ ಕೆಳಗೆ ಇದೆ ಅಥವಾ ಇಲ್ಲೆಲ್ಲೋ ಇದೆ ಅಂತ ಇಟ್ಕೊಳ್ಳಿ, ಕೈಯ ಒಂದು ಗತಿ, ಕೈಯ ಒಂದು ಚಲನೆ ಪುಸ್ತಕವನ್ನ ಸ್ಪರ್ಶ ಮಾಡಲಿಕ್ಕೆ ಅಸಮವಾಯಿ ಕಾರಣ ಅಂತ ಹೇಳ್ತಾ ಇದ್ದಾರೆ. ಕಾರಣ, ಸಂಯೋಗದ ಕಾರಣ ಯಾವುದು? ಕೈಯ ಒಂದು ಗತಿ. ಮುಂದೆ ಹೇಳ್ತಾ ಇದ್ದಾರೆ, ಯದಿ ಹಾತ್ ಸೆ ಪುಸ್ತಕ ಚುಯೆ, ಕೈಗಳಿಂದ ಪುಸ್ತಕವನ್ನ ಮುಟ್ಟಿದ್ರೆ, ಹಾತ್ ಕಿ ಗತಿ ಹಾತ್ और ಪುಸ್ತಕಕ್ಕೆ ಸಂಯೋಗ ಕಾರಣ ಹೋಗಿ, ಕೈಯ ಒಂದು ಗತಿ ಮತ್ತು ಕೈ ಇದೆರಡು ಸಂಯೋಗಕ್ಕೆ ಕಾರಣ ಅಂತ ಹೇಳ್ತಾರೆ. ಎರಡು ಕೇವಲ ಗತಿ ಮಾತ್ರ ಅಲ್ಲ, ಗತಿ ದ್ರವ್ಯ ಇದ್ರೇನೆ ಆಗೋದು. ದ್ರವ್ಯ ಅಂದರೆ ಕೈ, ನನ್ನ ಹತ್ರ ಇರುವಂಥ ದ್ರವ್ಯ, ಪಂಚಭೂತಗಳಾದಂಥ ದ್ರವ್ಯದಿಂದ ಪಂಚಭೂತಗಳಾದ ಈ ಪುಸ್ತಕವನ್ನು ನಾನು ಮುಟ್ತಾ ಇದ್ದೀನಿ. ಸೊ ಕೈಯ ಗತಿ ಮತ್ತು ಈ ಕೈ ಸಂಯೋಗಕ್ಕೆ ಕಾರಣವಾಯಿತು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾ ಇದ್ದಾರೆ, हाथ और पुस्तक के संयोग का कारण होगी, किंतु साथ ही कभी कभी एक संयोग ही दूसरे संयोग का असमवाय कारण होता है. ಆದರೆ ಜೊತೆಯಲ್ಲಿ ಕೆಲವೊಮ್ಮೆ ಸಂಯೋಗವು ಮತ್ತೊಂದು ಸಂಯೋಗಕ್ಕೆ ಅಸಮವಾಯಿ ಕಾರಣವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಯಲ್ಲಿ ಸಂಯೋಗ ಮತ್ತೊಂದು ಸಂಯೋಗಕ್ಕೆ, ಅಂದರೆ ಅದೇ ಸಂಯೋಗ, ಒಂದು ಸಂಯೋಗ ಮತ್ತೊಂದು ಸಂಯೋಗಕ್ಕೆ ಅಸಮವಾಯಿ ಕಾರಣವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಇದನ್ನೇ ತಗೊಳ್ಳಿ, हाथ से पुस्तक छूते समय हाथ और पुस्तक का संयोग शरीर और पुस्तक के संयोग का कारण है. ಪುಸ್ತಕವನ್ನ ಕೈಯಿಂದ ಮುಟ್ಟಿದಾಗ ಕೈಗೂ ಪುಸ್ತಕಕ್ಕೂ ಸಂಯೋಗವಾಯಿತು. ಆದರೆ ಕೈಗೂ ಪುಸ್ತಕಕ್ಕೂ ಆದಂತಹ ಸಂಯೋಗ ಕೈಗೂ ಪುಸ್ತಕಕ್ಕೂ ಶರೀರಕ್ಕೂ ಆದ ಸಂಯೋಗಕ್ಕೆ ಒಂದು ಕಾರಣವಾಯಿತು. हाथ से पुस्तक छूते समय, ಕೈಗಳಿಂದ ಪುಸ್ತಕವನ್ನು ಮುಟ್ಟಿದಾಗ, और पुस्तक का संयोग शरीर और पुस्तक के संयोग का कारण है. ಕೈಗಳಿಂದ ಪುಸ್ತಕವನ್ನು ಮುಟ್ಟಿದಾಗ ಕೈ ಮತ್ತು ಪುಸ್ತಕದ ಸಂಯೋಗ ಆಯಿತು. ಜೊತೆಗೆ ಏನಾಗ್ತಾ ಇದೆ, ಪುಸ್ತಕ ಸಂಯೋಗಕ್ಕೆ ಸಾಥ್ ಶರೀರ और पुस्तक के संयोग का कारण है. ಕೈಗೆ ಜೊತೆಗೆ ಈ ಶರೀರಕ್ಕೂ ಕೂಡ ಪುಸ್ತಕದ ಒಂದು ಸಂಪರ್ಕ ಆಯಿತು, ಸಂಯೋಗ ಆಯಿತು. ಸೊ ಈ ಒಂದು ಕೈ ಮತ್ತು ಪುಸ್ತಕದ ಸಂಯೋಗ ಶರೀರ ಮತ್ತು ಪುಸ್ತಕದ ಸಂಯೋಗಕ್ಕೆ ಕಾರಣವಾಯಿತು ಅಂತ ಹೇಳ್ತಾ ಇದ್ದಾರೆ. अतः परिभाषा में यह कहा गया कि संयोग का कारण होने पर भी कर्म स्वयं संयोग नहीं होता. ಈ ರೀತಿ ಸಂಯೋಗಕ್ಕೆ ಕಾರಣವಾದರೂ ಕೂಡ ಕರ್ಮ ಏನಾಗುತ್ತಾ ಇದೆ, ಸಂಯೋಗಕ್ಕೆ ಕಾರಣವಾಗ್ತಾ ಇದೆ. ಆದರೆ ಈ ಒಂದು ಅಸಮವಾಯಿ ಕಾರಣವಾದಂತಹ ಕರ್ಮ ಸಂಯೋಗವಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಇದೇ ಈ ಒಂದು ಸಂಯೋಗ ನಮ್ಮ ಶರೀರದ ಸಂಯೋಗಕ್ಕೆ ಕೂಡ ಕಾರಣವಾಗ್ತಾ ಇದೆ. ಪುಸ್ತಕದ ಸಂಯೋಗ, ಕೈಯಿನಿಂದ ಪುಸ್ತಕದ ಒಂದು ಸಂಯೋಗ ಆಗ್ತಾ ಇರೋದು, ಆ ಒಂದು ಸಂಯೋಗ ಶರೀರದ ಜೊತೆಗಿನ ಪುಸ್ತಕದ ಸಂಯೋಗದ ಜೊತೆಗೆ ಕಾರಣವಾಗ್ತಾ ಇದೆ. ಅದರಿಂದ ಕರ್ಮ ಅನ್ನೋದು ಸಂಯೋಗವಲ್ಲ, ಸಂಯೋಗ ಅನ್ನೋದೊಂದು ಗುಣ. ಅರ್ಥ ಮಾಡ್ಕೊಳ್ಳಿ, ಸಂಯೋಗ ಅನ್ನೋದೊಂದು ಗುಣ ಅನ್ನೋದನ್ನು ವಿಷದಪಡಿಸ್ಲಿಕ್ಕೋಸ್ಕರ ಇದನ್ನು ವ್ಯಾಖ್ಯಾನ ಇಷ್ಟು ಸ್ವಲ್ಪ ಗುಣದಿಂದ ಕರ್ಮವನ್ನು ಬೇರ್ಪಡಿಸಲಿಕ್ಕೆ ಇದೆಲ್ಲ ಸರ್ಕಸ್ ಮಾಡಬೇಕಾಗಿದೆ, ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕಾಗಿದೆ. ಶರೀರದ ಒಂದು ಸಂಯೋಗ ಪುಸ್ತಕದ ಜೊತೆಗೆ ಆಗ್ತಾ ಇದೆ, ಅಥವಾ ಕೈಯನ್ನೇ ಇಟ್ಕೊಳ್ಳಿ, ಒಂದು ಕೈ ಮತ್ತೊಂದು ಕೈಗೆ ಸಂಯೋಗ ಆಗ್ತಾ ಇದೆ. ಸೊ ಈ ಒಂದು ಎರಡು ಕೈಗಳ ಸಂಯೋಗಕ್ಕೆ ಕೈ ಮತ್ತು ಕೈಯ ಚಲನೆ ಕಾರಣವಾಯಿತು. ಸೊ ಈ ಕಾರಣ ಏನು ಅಸಮವಾಯಿ ಕಾರಣ, ಸಮವಾಯಿ ಕಾರಣ ದ್ರವ್ಯ, ಸಾಮಾನ್ಯವಾಗಿ ದ್ರವ್ಯ ಅಂದರೆ ಈ ಪದಾರ್ಥ. ಸೊ ಸಮವಾಯಿ ಕಾರಣ ಬಿಟ್ಟು ಅಸಮವಾಯಿ ಕಾರಣ ಯಾವುದು? ಕರ್ಮ. ಅಂದರೆ ಕರ್ಮ ಒಂದು ಅಸಮವಾಯಿ ಕಾರಣ, ಅದೇನು ಮಾಡ್ತಾ ಇದೆ, ಆ ಗತಿ ಅಥವಾ ಕರ್ಮ ಎರಡು ಕೈಗಳನ್ನು ಒಂದಕ್ಕೊಂದು ಸೇರಿಸಲಿಕ್ಕೆ ಕಾರಣವಾಗ್ತಾ ಇದೆ. ಆದರೆ ಅದೇ ಸಮಯದಲ್ಲಿ ಎರಡೂ ಕೈಗಳು ಸೇರ್ಕೊಂಡಿದ್ರ ಜೊತೆಗೆ ನಾವೇನು ಹೇಳ್ತೇವೆ ಅಂದರೆ ಕೈಗಳ ಗತಿ, ಕೈಗಳು ಸೇರ್ಕೊಳ್ಳಿಕ್ಕೆ ಸಂಯೋಗಕ್ಕೆ ಸಹಕಾರಿಯಾಯಿತು. ಜೊತೆಗೆ ಈ ಒಂದು ಸಂಯೋಗ ಏನಾಗಿದೆಯೋ ಈ ಸಂಯೋಗ ಇವಾಗ ನಾವೇನು ಹೇಳ್ಬೋದು ಅಂದರೆ ಶರೀರದ ಕೈಗಳು ಪರಸ್ಪರ ಸೇರ್ಕೊಂಡಿದೆ ಅಂತ, ಎರಡು ಕೈಗಳು ಸೇರ್ಕೊಂಡಿದೆ ಅಂತಲೂ ಹೇಳ್ಬೋದು, ಶರೀರದ ಕೈಗಳು ಅಂತಲೂ ಹೇಳ್ಬೋದು.
ಅಂದರೆ ಶರೀರದ ಕೈಗಳು ಸಂಯೋಗವಾಗಲಿಕ್ಕೆ ಎರಡು ಕೈಗಳ ಗತಿ ಸಹಕಾರವಾಯಿತು. ಸೊ ಈ ಸಂಯೋಗ ಮೊದಲು ಗತಿ ಆಗಿ ಸೇರಿಕೊಂಡಂಥ ಒಂದು ಸಂಯೋಗ ಆಯಿತು. ಈ ಒಂದು ಸಂಯೋಗ ಶರೀರದ ಸಂಯೋಗ ಇದಕ್ಕೂ ಕೂಡ ಕಾರಣವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ವಿಶದವಾಗಿ ಹೇಳ್ಬೇಕಂದ್ರೆ, ಪುಸ್ತಕ ಇಟ್ಕೊಳ್ಳಿ, ಕೇವಲ ಕೈಯನ್ನು ತಗೊಂಡು ಸ್ವಲ್ಪ ಕಷ್ಟ ಅನಿಸ್ಬೋದು. ಈಗ ಪುಸ್ತಕ ಅದೇ ರೀತಿ, ನಾನು ಪುಸ್ತಕವನ್ನು ಮುಟ್ಲಿಕ್ಕೆ ಕೈಯ ಗತಿ ಸಹಕಾರವಾಯಿತು. ಆದರೆ ಇದರ ಜೊತೆಗೆ ಇದು ಜೊತೆಗೆ ಕೂಡಿಟ್ಕೊಂಡಾಗ ಅಥವಾ ಹಿಡ್ಕೊಂಡ ಇದ್ದಾಗ ಈ ಒಂದು ಸಂಯೋಗವು ಶರೀರದ ಜೊತೆಗೆ ಪುಸ್ತಕದ ಸಂಯೋಗ, ಈ ಒಂದು ಸಂಯೋಗಕ್ಕೆ ಕಾರಣವಾಗ್ತಾ ಇದೆ. ಶರೀರದ ಜೊತೆಗೆ ಪುಸ್ತಕದ ಸಂಯೋಗಕ್ಕೆ ಮೊದಲ ಕೈ ಮತ್ತು ಪುಸ್ತಕದ ಸಂಯೋಗ ಕಾರಣವಾಗ್ತಾ ಇದೆ. ಆದರೆ ಕೈ ಮತ್ತು ಪುಸ್ತಕದ ಸಂಯೋಗಕ್ಕೆ ಅಸಮವಾಯಿ ಕಾರಣ ಕೈಯ ಗತಿ. ಆದರೆ ಇಲ್ಲಿ ಪುಸ್ತಕ ಮತ್ತು ಶರೀರದ ಸಂಯೋಗಕ್ಕೆ ಕಾರಣ ಕೈಯ ಗತಿ ಅಲ್ಲ, ಕೈ ಕೂಡ ಅಲ್ಲ, ಕೇವಲ ಈ ಸಂಯೋಗ ಮೊದಲೇ ಏನಾಗಿತ್ತು ಆ ಸಂಯೋಗ. ಸೊ ಈ ಒಂದು ಸಂಯೋಗ ಏನಿದೆಯೋ ಇದು ಗುಣದ ಒಳಗಡೆ ಬರುತ್ತೆ. ಯಾಕಂದರೆ 24 ಗುಣಗಳಲ್ಲಿ ನಾವು ಸಂಯೋಗ, ವಿಭಾಗ ಇತ್ಯಾದಿಗಳನ್ನು ನಾವು ನೋಡಿದ್ವಿ. ಅದರಿಂದ ಈ ಸಂಯೋಗ ಅನ್ನೋದೊಂದು ಗುಣ, ಆ ಸಂಯೋಗ ಕರ್ಮವಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಸಂಯೋಗವನ್ನು ನಾವು ಈಗ ಇದನ್ನು ಕರ್ಮ ಅಂತ ಒಪ್ಕೊಂಡ್ಬಿಟ್ರೆ, ಈ ಒಂದು ಸಂಯೋಗವನ್ನು ಕರ್ಮ ಅಂತ ಒಪ್ಕೊಂಡ್ಬಿಟ್ರೆ ಇಡೀ ವ್ಯಾಖ್ಯಾನ ತಪ್ಪಾಗುತ್ತೆ. ಆ ದೃಷ್ಟಿಯಿಂದ ಸಂಯೋಗವನ್ನು ಹೊರತುಪಡಿಸಿ ಅಂತ ಹೇಳ್ತಾ ಇದ್ದಾರೆ. ಸಂಯೋಗ ಭಿನ್ನತ್ವೇ ಸತಿ, ಸಂಯೋಗವನ್ನು ಹೊರತುಪಡಿಸಿ ಸಂಯೋಗಕ್ಕೆ ಅಸಮವಾಯಿ ಕಾರಣ, ಸಂಯೋಗಕ್ಕೆ ಅಸಮವಾಯಿ ಕಾರಣ ಕರ್ಮವಾಗುತ್ತೆ, ಸಮವಾಯಿ ಕಾರಣ ದ್ರವ್ಯವಾಗುತ್ತೆ. ಸ್ವಲ್ಪ ನಿಮಗೇನು ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಚಿಂತೆ ಮಾಡಬೇಡಿ, ಪ್ರಯತ್ನ ಮಾಡಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಸ್ವಲ್ಪ ನೀವು ಅದೇ ರೀತಿ ಪುಸ್ತಕವೋ ಯಾವುದೊಂದು ವಸ್ತುವನ್ನು ಇಟ್ಕೊಂಡು ಈ ಮಾತುಗಳನ್ನು ಮತ್ತೆ ಮತ್ತೆ ಕೇಳ್ತಾ ಹೋದರೆ ನಿಮಗೆ ಸ್ವಲ್ಪ ತಿಳಿಯುವಂಥ ಏನು ಹೇಳ್ತಾರೆ ಶಕ್ತಿ ಭಗವಂತ ಕೊಡ್ತಾನೆ ಅಂತ ಆಶಿಸ್ತೀನಿ. ಮುಂದೆ ನೋಡೋಣ. ಸಂಯೋಗ ಕಾರಣ ಹೋನೆ पर भी कर्म का संयोग. ಕೊನೆಯದಾಗಿ ಏನು ಹೇಳ್ತಾರೆ ಅಂದರೆ, अतः परिभाषा में यह कहा गया है कि संयोग का कारण होने पर भी कर्म, संयोग के कारण होने पर भी कर्म. ಪುಸ್ತಕದ ಕರ್ಮ ಅಂದರೆ ಗತಿ. संयोग का कारण होने पर भी कर्म स्वयं ಸಂಯೋಗ नहीं है, ಕರ್ಮ ಸ್ವಯಂ ಸಂಯೋಗವಲ್ಲ ಅಂತ ಹೇಳ್ತಾ ಇದ್ದಾರೆ. ಕರ್ಮವನ್ನು ಸಂಯೋಗ ಅಂತ ತಿಳ್ಕೊಂಡ್ಬಿಟ್ರೆ, ಸಂಯೋಗವೇ ಕರ್ಮವಾದ್ಬಿಟ್ರೆ ಮತ್ತೆ ಸಂಯೋಗದ ವ್ಯಾಖ್ಯಾನ ಪೂರ್ತಿ ತಪ್ಪಾಗಿ ಹೋಗುತ್ತೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಮುಂದೆ ನೋಡೋಣ. कणाद के सूत्रों में कर्म की परिभाषा अधिक विस्तृत है. ಏಕ ದ್ರವ್ಯಂ ಅಗುಣಂ ಅಂದರೆ ಕಣಾದ ಸೂತ್ರದಲ್ಲಿ ಕರ್ಮದ ಪರಿಭಾಷೆ ಇನ್ನೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಏಕದ್ರವ್ಯಂ ಅಗುಣಂ ಸಂಯೋಗ ವಿಭಾಗೇಶು ಅನಪೇಕ್ಷಂ ಕಾರಣಮಿತಿ ಕರ್ಮ ಲಕ್ಷಣಂ. ಏನು ಹೇಳ್ತಾರೆ? ಏಕದ್ರವ್ಯಂ ಒಂದು ದ್ರವ್ಯದಲ್ಲಿರುವಂಥದ್ದು, ಅಗುಣಂ ಗುಣವಲ್ಲದ್ದು, ಸಂಯೋಗ ವಿಭಾಗೇಶು ಅನಪೇಕ್ಷ ಕಾರಣಂ ಸಂಯೋಗ ಮತ್ತು ವಿಭಾಗಕ್ಕೆ ಅನಪೇಕ್ಷ ಕಾರಣ. ಅಂದರೆ ಸಂಯೋಗ ಒಂದು ಗುಣ, ವಿಭಾಗ ಒಂದು ಗುಣ. ಸಂಯೋಗ ಮತ್ತು ವಿಭಾಗಕ್ಕೆ ಅನಪೇಕ್ಷ ಕಾರಣ, ಅಪೇಕ್ಷಿತ ಕಾರಣ ಅಲ್ಲ, ಅನಪೇಕ್ಷ ಕಾರಣ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕರ್ಮ ಲಕ್ಷಣ ಅಂತ ಹೇಳ್ತಾ ಇದ್ದಾರೆ. ಕರ್ಮದ ಲಕ್ಷಣ ಏನು? ಏಕದ್ರವ್ಯಂ, ಅದು ಒಂದು ದ್ರವ್ಯದಲ್ಲಿರುತ್ತೆ, ಕೆಲವೊಮ್ಮೆ ಎರಡರಲ್ಲೂ ಇರ್ಬೋದು. ಅಂದರೆ ಕರ್ಮವನ್ನು ವ್ಯಾಖ್ಯಾನ ಮಾಡಬೇಕಾದ್ರೆ ಒಂದು ದ್ರವ್ಯ ತಗೊಳ್ತವೆ ಅಷ್ಟೇ. ಏಕದ್ರವ್ಯಂ ಅಗುಣಂ, ಅದು ಗುಣವಲ್ಲದ್ದು. ಸಂಯೋಗ ಅನ್ನೋದು ಕೂಡ ಕೆಲವೊಮ್ಮೆ ಏಕದ್ರವ್ಯವಾಗಿರುತ್ತೆ. ಸಂಯೋಗ ಏಕದ್ರವ್ಯದಲ್ಲಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಎರಡು ಅಥವಾ ಎರಡಕ್ಕಿಂತ ಅಧಿಕದಲ್ಲಿ ಸಂಯೋಗವಾಗುತ್ತೆ, ಒಂದರಲ್ಲಿ ಇಲ್ಲ. ಅದರಿಂದ ಸಂಯೋಗವನ್ನು ವಿಭಾಗಿಸಲಿಕ್ಕೆ ಏನು ಹೇಳ್ತಾ ಇದ್ದಾರೆ? ಏಕದ್ರವ್ಯಂ, ಏಕದ್ರವ್ಯಮೇ ರಹನೆ ವಾಲಾ ಕಿಂತು ಗುಣ ಸೆ ಭಿನ್ನ, ಗುಣದಿಂದ ಭಿನ್ನವಾದದ್ದು. ಏಕದ್ರವ್ಯಮೇ रहने वाला गुण से भिन्न. ಸಂಯೋಗ ವಿಭಾಗ ಅನಪೇಕ್ಷ ಅರ್ಥಾತ್ ತಾತ್ಕಾಲಿಕ ಕಾರಣ. ಸಂಯೋಗ ಮತ್ತು ವಿಭಾಗಕ್ಕೆ ತಾತ್ಕಾಲಿಕ ಕಾರಣ ಯಾವುದು? ಕರ್ಮವೇ, ಗತಿಯೇ. ಸಂಯೋಗಕ್ಕೂ ಪುಸ್ತಕದ ಜೊತೆಗೆ ಸಂಯೋಗಕ್ಕೂ ವಿಭಾಗಕ್ಕೂ ತಾತ್ಕಾಲಿಕ ಕಾರಣ, ಅದನ್ನೇ ಅನಪೇಕ್ಷಿತ ಅಂತ ಹೇಳ್ತಿದ್ದಾರೆ. ಅನಪೇಕ್ಷ ಕಾರಣ अर्थात तात्कालिक कारण. एक द्रव्य में रहने का अभिप्राय यह है कि संयोग इत्यादि का निराकरण हो जाता है. ಸಂಯೋಗಗಳು ಅಕಸ್ಮಾತ್ ನಾವು ಏಕ ದ್ರವ್ಯ ಅಂತ, ಒಂದೇ ದ್ರವ್ಯ ಅಂತ ತಗೊಳ್ಳದೆ ಹೋದರೆ, ಸಂಯೋಗ ಎರಡು ಅಥವಾ ಮೂರು ದ್ರವ್ಯಗಳಲ್ಲಿ ಇರುತ್ತೆ. ಸೊ ಅದನ್ನು ಕೂಡ ನಾವು ಕರ್ಮ ಅಂತ ತಿಳ್ಕೊಬೇಕಾಗುತ್ತೆ. ಅದರಿಂದ ಈ ಕರ್ಮವನ್ನು ಸಂಯೋಗದಿಂದ ಬೇರ್ಪಡಿಸೋಕ್ಕೋಸ್ಕರ ಏಕದ್ರವ್ಯ ಅಂತ ಹೇಳ್ತಾ ಇದ್ದಾರೆ. ಸಂಯೋಗ ಸಾಮಾನ್ಯವಾಗಿ ಎರಡು ಅಥವಾ ಎರಡಕ್ಕಿಂತ
ಅಧಿಕ ವಸ್ತುಗಳಲ್ಲಿ ಕಂಡುಬರುತ್ತೆ. अनपेक्ष कारण समवाय कारण का ही लगभग दूसरा नाम है. ಅನಪೇಕ್ಷ ಕಾರಣ ಅಂದರೆ ಸಮವಾಯಿ ಕಾರಣದ ಮತ್ತೊಂದು ಹೆಸರು. ಹೆಚ್ಚು ಕಡಿಮೆ, ಪೂರ್ಣವಾಗಿ ಹೇಳ್ತಾ ಇಲ್ಲ, ಹೆಚ್ಚು ಕಡಿಮೆ 90% ಅನಪೇಕ್ಷ ಕಾರಣ ಅಂದರೆ ಸಮವಾಯಿ ಕಾರಣದ ಮತ್ತೊಂದು ಹೆಸರು ಅಂತ ಹೇಳ್ತಾ ಇದ್ದಾರೆ. ವೈಶೇಷಿಕ ಸೂತ್ರಕ್ಕೆ ಭಾಷ್ಯಮೆ ಅಂದರೆ ಕರ್ಮಕ್ಕೆ ಅನಪೇಕ್ಷ ಕಾರಣ ಅಂದರೆ ಕರ್ಮವೇ. ಕರ್ಮ ಇಲ್ಲದೆ ಕರ್ಮದ ಗತಿ ಇಲ್ಲದೆ ಕರ್ಮ ಅಥವಾ ಕರ್ಮವಿಲ್ಲದೆ ವ್ಯಾಖ್ಯಾನ ಮಾಡಲಿಕ್ಕಾಗಲ್ಲ. ಸೊ ಕರ್ಮದ ಸಮವಾಯಿ ಕಾರಣ ಅಥವಾ ಅನಪೇಕ್ಷ ಕಾರಣ ಕರ್ಮ ಸ್ವಯಂ. ಇದನ್ನು ಮುಂದೆ ವಿಚಾರ ಮಾಡೋಣ. ಸೊ ಮುಂದೆ ನೋಡೋಣ. वैशेषिक सूत्र के भाष्य में शंकर मिश्र ने कर्म की और भी अनेक परिभाषाएं दी हैं जिनमें एक उल्लेखनीय है. तो ಇಲ್ಲಿ ಶಂಕರ ಮಿಶ್ರ ಅನ್ನೋ ಆಚಾರ್ಯರು ವೈಶೇಷಿಕ ಸೂತ್ರದ ಭಾಷ್ಯದಲ್ಲಿ ಇದರ ಕರ್ಮದ ಬಗ್ಗೆ ಇನ್ನೂ ಕೆಲವು ವಿಷಯಗಳನ್ನು ಹೇಳಿದ್ದಾರೆ. ನಿತ್ಯಾವೃತ್ತಿ ಸತ್ತಾ ಸಾಕ್ಷಾತ್ ವ್ಯಾಪ್ಯ ಅಜಾತಿಮತ್ವಂ ಅಭಿಪ್ರಾಯ ಕಿ ಕರ್ಮತ್ವ ಜಾತಿ ಕರ್ಮಮೇ रहती है. ಏನು ಹೇಳ್ತಾ ಇದ್ದಾರೆ? ಕರ್ಮತ್ವ ಅನ್ನುವಂಥ ಒಂದು ಜಾತಿ ಕರ್ಮದಲ್ಲಿ ಇರುತ್ತೆ. ಜೋ ಕಭಿ ಸ್ಥಾಯಿ ನೈ, ಅದು ಯಾವತ್ತೂ ಸ್ಥಿರವಲ್ಲ, ಶಾಶ್ವತವಲ್ಲ. ಕರ್ಮತ್ವ ಅನ್ನೋ ಒಂದು ಜಾತಿ ಏನಿದೆಯೋ ಅದು ಕರ್ಮದಲ್ಲೇ ಇರುತ್ತೆ, ಆದರೆ ಅದು ಸ್ಥಿರವಲ್ಲ, ಶಾಶ್ವತವಲ್ಲ, ಕರ್ಮ ನಿತ್ಯವಲ್ಲ ಅಂತ ಹೇಳ್ತಾ ಇದ್ದಾರೆ. ಸತ್ತ, ದ್ರವ್ಯ, ಗುಣ और कर्म तीनों में रहते हैं. ಸತ್ತ ಅನ್ನುವಂಥದ್ದು ದ್ರವ್ಯದಲ್ಲೂ ಇರುತ್ತೆ, ಗುಣದಲ್ಲೂ ಇರುತ್ತೆ, ಕರ್ಮದಲ್ಲೂ ಇರುತ್ತೆ. ಸತ್ತ ಅಂದರೆ ಅಸ್ತಿತ್ವ. ಯಾವುದರ ಅಸ್ತಿತ್ವ? ದ್ರವ್ಯದ ಅಸ್ತಿತ್ವ, ಗುಣದ ಅಸ್ತಿತ್ವ, ಕರ್ಮದ ಅಸ್ತಿತ್ವ. ಈ ರೀತಿ ಸತ್ತೆ ಅನ್ನೋದು ದ್ರವ್ಯದಲ್ಲೂ ಇರುತ್ತೆ, ಗುಣದಲ್ಲೂ ಇರುತ್ತೆ, ಕರ್ಮದಲ್ಲೂ ಇರುತ್ತೆ. ಕಿಂತು ದ್ರವ್ಯ और गुण तो कभी कभी नित्य होते हैं. ಆದರೆ ದ್ರವ್ಯ ಮತ್ತು ಗುಣ ಕೆಲವೊಮ್ಮೆ ನಿತ್ಯವಾಗಿರುತ್ತೆ, ಜಬ್ಕಿ ಕರ್ಮ ಸದಾ ಅನಿತ್ಯ ಹೋತಾ ಹೈ. ಇದು ವಿಚಾರ. ಕರ್ಮ ಸದಾ ನಿತ್ಯವಾಗಿರಲ್ಲ, ಕರ್ಮ ಅನಿತ್ಯವಾಗಿರುತ್ತೆ. ಕೆಲವೊಂದು ಸಲ ಇರುತ್ತೆ, ಕೆಲವೊಮ್ಮೆ ಇರಲ್ಲ. ನಿತ್ಯ ಗತಿಶೀಲವಲ್ಲ, ನಿತ್ಯ ಕ್ರಿಯಾಶೀಲವಾಗಿರಲ್ಲ ಕರ್ಮ ದ್ರವ್ಯದಲ್ಲಿರುತ್ತೆ, ಕರ್ಮ ಗುಣದಲ್ಲಿ ಕಂಡು ಬರ್ಬೋದು, ಆದರೆ ಕರ್ಮ ನಿತ್ಯವಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ದ್ರವ್ಯ, ಕೆಲವೊಂದು ದ್ರವ್ಯಗಳು ನಿತ್ಯವಿದೆ. ಉದಾಹರಣೆಗೆ ಆತ್ಮ ಒಂದು ದ್ರವ್ಯ, ಅಥವಾ ಆಕಾಶ ತಗೊಳ್ಳಿ. ದ್ರವ್ಯದಲ್ಲಿ ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ, ಸಪ್ತ ಪದಾರ್ಥ, ಪೃಥ್ವಿ, ಆಪಸ್, ತೇಜ್, ವಾಯು, ಆಕಾಶ, ಕಾಲ, ದಿಗ್ಗ, ಆತ್ಮ, ಮನಸ್ಸಿನ ವೈವ. ಸೊ ದ್ರವ್ಯದಲ್ಲಿ ಆತ್ಮವನ್ನು ತಗೋಬೋದು, ಮನಸ್ಸನ್ನು ತಗೋಬೋದು. ಇವೆಲ್ಲ ನಿತ್ಯ ದ್ರವ್ಯಗಳು ಅಂತ ಹೇಳ್ತಾರೆ. ಸೊ ನಿತ್ಯ ದ್ರವ್ಯಗಳು ಕೆಲವೊಮ್ಮೆ ಉಳ್ಕೊಳ್ಳುತ್ತೆ, ಹಾಗೆ ಗುಣಗಳು ಕೆಲವೊಂದು ನಿತ್ಯವಾಗಿರುತ್ತೆ. ಉದಾಹರಣೆಗೆ ಸುಖ, ದುಃಖ, ಇಚ್ಛಾ, ದ್ವೇಷ, ಪ್ರಯತ್ನ ಇವೆಲ್ಲ ಗುಣಗಳಲ್ಲಿ ಬರುತ್ತೆ. ಅಥವಾ ಧರ್ಮಗಳು ಇವೆಲ್ಲ ನಿತ್ಯವಾಗಿರುತ್ತೆ. ಆದರೆ ಕರ್ಮ ನಿತ್ಯವಲ್ಲ ಅಂತ ಹೇಳ್ತಾ ಇದ್ದಾರೆ. ಪುನಃ ಹೇಳ್ತಾ ಇದ್ದಾರೆ, ಕರ್ಮ का 5 ವಿಭಾಗೋ ಮೇ ವಿಭಾಜನ್ ಪರ್ಯಾಪ್ತ ವೈಜ್ಞಾನಿಕ ಹೈ. ಕರ್ಮವನ್ನು ಕೇವಲ 5 ಮಾಡಿದ್ದು ತುಂಬ ವೈಜ್ಞಾನಿಕವಾಗಿ ಮಾಡಿದ್ದಾರೆ. ಕೆಲವರು ಕೇವಲ 5 ಏಕೆ ಅಂತ ನಾವು ಪ್ರಶ್ನೆ ಮೊದಲು ಕೂಡ ನೋಡಿದ್ವಿ, ಯಾಕೆ 5 ಏಕೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಭ್ರಮಣ, ರೇಚನ, ಸ್ಪಂದನ, ಊರ್ಧ್ವ, ಉಜ್ವಲನ, ತಿರ್ಯಗಮನ ಇತ್ಯಾದಿ ಗಮನ ಮೇ ಹಿ ಆ ಜಾಯೇಗಾ. ಭ್ರಮಣ ತಿರುಗುವಂಥದ್ದು, ರೇಚನ ಸೆಳೆಯುವಂಥದ್ದು, ಸ್ಪಂದನ ಅಂಟಿಸ್ಕೊಳ್ಳುವಂಥದ್ದು ಅಥವಾ ಸೆಳೆಯುವಂಥದ್ದು, ಊರ್ಧ್ವ ಮೇಲಕ್ಕೆ ಹೋಗೋದು, ಉಜ್ವಲನ ಸ್ಫೋಟಗೊಂಡು ವಿಸ್ತಾರವಾಗುವಂಥದ್ದು, ತಿರ್ಯಗಮನ ಅಡ್ಡವಾಗಿ ನಡೆಯುವುದು ಇತ್ಯಾದಿ ಅನೇಕ ಗಮನಗಳಿದೆ. ಅವೆಲ್ಲವೂ ಗಮನದಲ್ಲೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಗಮನದಲ್ಲಿ ಭಿನ್ನ ಭಿನ್ನ, ಯಾಕೆಂದರೆ ಕೇವಲ 5 ಅಂತ ಹೇಳಿದಾರಲ್ಲ, ಬೇರೆ ಬೇರೆ ನಾವು ನೋಡ್ತೀವಿ, ವಕ್ರಗತಿ ಇತ್ಯಾದಿಗಳು, ಅದನ್ನು ಇಲ್ಲೇ ಸೇರಿಸ್ತಾರೆ. ಯಹ ಕಾ ಜಾ ಸಕ್ತಾ ಹೈ ಕಿ ಇಸ್ ಪ್ರಕಾರ ತೋ ಉತ್ಕ್ಷೇಪಣಾದಿ ಭಿ ಗಮನ ಮೇ ಹಿ ಆ ಜಾಯೇಗಾ. ಈ ರೀತಿ ಉತ್ಕ್ಷೇಪಣ ಕೂಡ ಗಮನದಲ್ಲೇ ಬರುತ್ತೆ ಹೇಳ್ತಾ ಇದ್ದಾರೆ. ನೀವು ಈಗ ತಿರ್ಯಗಮನ, ಊರ್ಧ್ವ, ಉಜ್ವಲನ ಇತ್ಯಾದಿಗಳನ್ನು ಗಮನದಲ್ಲಿ ಸೇರಿಸೋದಾದರೆ ಉತ್ಕ್ಷೇಪಣ ಕೂಡ ಗಮನದಲ್ಲಿ ಆಗುತ್ತೆ. ಅದರಿಂದ ಸೂತ್ರದಲ್ಲಿ ಉತ್ಕ್ಷೇಪಣ ಅಂತ ವಿಭಾಗಿಸಿ ಯಾಕೆ ಹೇಳಿದ್ದೀರಾ, ಉತ್ಕ್ಷೇಪಣ ಅಂತ ವಿಭಾಗಿಸಿ ಯಾಕೆ ಹೇಳಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. किंतु नीलकंठ ने यह कहकर इसका समाधान किया है कि ऋषि स्वतंत्र इच्छा वाले हैं और उनके मत में नियोग पर्यनुयोग अर्थात प्रश्नोत्तर नहीं हो सकता. तो ಆಚಾರ್ಯ ನೀಲಕಂಠರು ಏನು ಹೇಳ್ತಾ ಇದ್ದಾರೆ ಅಂದರೆ, ಆಚಾರ್ಯರು ಯಾರು ಈ ಶಾಸ್ತ್ರವನ್ನು ರಚನೆ ಮಾಡ್ತಾರೋ ಅವರು ಸ್ವತಂತ್ರ ಇಚ್ಛೆ ಅವರು ಆಗಿರ್ತಾರೆ. ಅವ್ರನ್ನ ಯಾರು ಪ್ರಶ್ನೆ ಮಾಡೋರಿಲ್ಲ, ಮಾಡೋಕ್ಕಾಗಲ್ಲ.
ಅವ್ರ ಇಚ್ಛೆ, ಅವರನ್ನು ಯಾರು ಪ್ರಶ್ನೆ ಮಾಡ್ತಾರೆ ಅವ್ರಿಗಿಂತ. ಯಾಕೆಂದರೆ ಆಚಾರ್ಯರಿಗೆ ಗುರುಗಳಿಗಿರುವಂಥ ಸ್ಥಾನ ಆಗಿನ ಕಾಲದಲ್ಲಿ ಸ್ವತಂತ್ರವಾಗಿತ್ತು, ಈಗಲೂ ಕೂಡ ಅದೇ ಸ್ಥಿತಿಯಲ್ಲಿದೆ, ಶಿಕ್ಷಕರು ಪಾಠಶಾಲೆ ಶಿಕ್ಷಕರನ್ನು ಹೊರತುಪಡಿಸಿ. ಅತಃ ಯಹಿ ವಿಭಾಜನ ಠೀಕ್ ಹೈ, ಈ ರೀತಿ ಅದರಿಂದ ಈ ವಿಭಾಜನ ಠೀಕ್ ಅಂತ ಹೇಳ್ತಾರೆ. ಆದರೆ ಮುಂದೆ ಹೇಳ್ತಾರೆ, ಕಿಂತು ಇಸ್ ವಿಭಾಜನ ಮೇ ಭಿ ಏಕ ವೈಜ್ಞಾನಿಕ ಆಧಾರ ಹೈ, ಇದರಲ್ಲೂ ಕೂಡ ಒಂದು ವೈಜ್ಞಾನಿಕ ಆಧಾರ ಇದೆ, ಸುಮ್ಮನೆ ಏನೇನೋ ಮಾಡಿ ಆಚಾರ್ಯರು ಮಾಡಿದ್ದಾರೆ ಅಂತ ಅಲ್ಲ. ನೋಡಿಬೇಕಾದ್ರೆ ಅದನ್ನು ಕೂಡ ಹೇಳ್ತಾ ಇದ್ದಾರೆ. ಗತಿ 3 ಪ್ರಕಾರಕ್ಕೆ ಹೋ ಸಕ್ತಾ ಹೈ, ಗತಿ 3 ಪ್ರಕಾರದಲ್ಲಿ ಆಗುತ್ತೆ ಗತಿ ಸಾಮಾನ್ಯವಾಗಿ. ಒಂದು ಉಪರ್ ಸೆ ನೀಚೆ, ಮೇಲಿಂದ ಕೆಳಕ್ಕೆ, ನೀಚೆ ಸೆ ಉಪರ್ ಕೆಳಗಿಂದ ಮೇಲಕ್ಕೆ, ವಕ್ರ ಅಂದರೆ ಅಡ್ಡವಾಗಿ, ಗತಿ ವಕ್ರಗತಿ ಬಿ 2 ಪ್ರಕಾರಕ್ಕೆ ಹೋಗ್ತಾ है, ವಕ್ರ ಕೂಡ 2 ಪ್ರಕಾರದಲ್ಲಿ ಹೇಳ್ತಾ ಇದ್ದಾರೆ. ದೂರಗಾಮಿ, ಒಂದು ದೂರಕ್ಕೆ ಹೋಗುವಂಥ ವಕ್ರಗತಿ, ಅಡ್ಡವಾಗಿ ಹೋಗುವಂಥದ್ದು. ದೂರ ನಿಕಟ ಲಾನೆ ವಾಲೆ, ಒಂದು ಸಮೀಪಕ್ಕೆ ಬರುವಂಥದ್ದು. और यही 4 ಗತಿಯ यहाँ दी गई है, ಇದೇ 4 ಗತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಶೇಷ ಪ್ರಕಾರಕ್ಕೆ ಗತಿಯ, ಉಳಿದ ಎಲ್ಲ ಗತಿಗಳು ಏನಾಗುತ್ತೆ, ಗಮನಮೇ ಆ ಜಾಯೇಗಾ, ಅಂತರ್ಭೂತ ಹೋ ಜಾತೆ हैं, ಉಳಿದ ಎಲ್ಲ ಗತಿಗಳು ಗಮನದಲ್ಲಿ ಬರುತ್ತೆ ಅಂತ ಹೇಳ್ತಾರೆ. अतः कर्म का विभाजन करते समय यादृच्छिक विभाजन नहीं किया गया, प्रत्युत इसका एक वैज्ञानिक आधार मन में रखा गया. ಅದರಿಂದ ಕರ್ಮವನ್ನು ವಿಭಾಜಿಸಬೇಕಾದ್ರೆ ಮನಸ್ಸಿಗೆ ಬಂದಂಗೆ ಏನೋ ಒಂದು ಮಾಡಿದ್ದಾರೆ ಅಂತ ಏನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನು ಚೆನ್ನಾಗಿ ವಿವೇಚನೆ ಮಾಡಿ, ತರ್ಕ ಮಾಡಿ, ಅದೊಂದು ವೈಜ್ಞಾನಿಕ ದೃಷ್ಟಿಕೋನವನ್ನು ಇಟ್ಟುಕೊಂಡೆ 5 ಕರ್ಮದ ವಿಭಾಜನೆಯನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವಿಷ್ಟು ಕರ್ಮದ ಬಗೆಗಿನ ವಿಷಯ. ಮುಂದೆ ಸೂತ್ರ ನಮ್ಮದು ದ್ರವ್ಯಗುಣ ಕರ್ಮ ಸಾಮಾನ್ಯ. ಈಗ ಸಾಮಾನ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಪರಸ್ಪರಂ ಚೇತಿ ದ್ವಿವಿಧಂ ಸಾಮಾನ್ಯಂ, 2 ಸಾಮಾನ್ಯಗಳು, ಪರ ಮತ್ತು ಅಪರ ಅಂತ ಹೇಳ್ತಾ ಇದ್ದಾರೆ. ಪರ और ಅಪರ 2 ಪ್ರಕಾರದ ಸಾಮಾನ್ಯ, 2 ಪ್ರಕಾರದ ಸಾಮಾನ್ಯಗಳಿವೆ, ಒಂದು ಪರ ಮತ್ತೊಂದು ಅಪರ. ಪರ ಅಂದರೆ ಸಾಮಾನ್ಯಂ ವಿಭಜತೆ ಪರಮಿತಿ ಪರಮಧಿಕ ದೇಶವೃತ್ತಿ. ಪರ ಅಂದರೆ ಅಧಿಕ ದೇಶವೃತ್ತಿ, ಅಂದರೆ ಅಧಿಕ ವ್ಯಾಪ್ತಿ, ಅಧಿಕ ಸ್ಥಾನ, ಅಧಿಕ ದೇಶವನ್ನು ವ್ಯಾಪ್ತ ಹೊಂದುವಂಥದ್ದು ಪರ ವಿಶೇಷ, ಪರ ಸಾಮಾನ್ಯ. ಅಪರ ಸಾಮಾನ್ಯಂ ನ್ಯೂನ ದೇಶವೃತ್ತಿ ಸಾಮಾನ್ಯಾದಿತ್ಯುತ್ತಿಷ್ಠತೆ ಜಾತಿರ್ನಾಸ್ತಿ. ಮತ್ತು ಸಾಮಾನ್ಯದಲ್ಲಿ ಸಾಮಾನ್ಯ ಜಾತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಧಿಕ ದೇಶವೃತ್ತಿ ಅಂದರೆ ಅಧಿಕ ದೇಶವನ್ನು ವ್ಯಾಪ್ತ ಮಾಡುವಂಥದ್ದು ಪರ ಸಾಮಾನ್ಯ. ಅಲ್ಪ ದೇಶವನ್ನು, ಅಲ್ಪ ಪ್ರದೇಶವನ್ನು, ಅಲ್ಪ ಜಾಗವನ್ನು ಕ್ರಮಿಸುವಂಥದ್ದು ಅಥವಾ ವ್ಯಾಪ್ತವಾಗುವಂಥದ್ದು ಅಪರ ಸಾಮಾನ್ಯ. ಈ 2 ದೃಷ್ಟಿಯಿಂದ 2 ಪ್ರಕಾರದ ಸಾಮಾನ್ಯ ವಿಷಯಗಳು ಕಾಣುತ್ತೆ. ಅವು ಏನೆಲ್ಲ ಇತ್ಯಾದಿಗಳಾಗಿ ನಾವು ಮುಂದಿನ ಕಕ್ಷೆಯಲ್ಲಿ ವಿಚಾರ ಮಾಡೋಣ. ಅದರ ಬಗೆಗೆ ವಿಸ್ತಾರವಾಗಿ, ಸಾಮಾನ್ಯದ ಬಗೆಗೆ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ, ನಿಮಗೆ ಏನಾದರೂ ವಿಚಾರಗಳಿದ್ದರೆ ಅದನ್ನು ನೀವು ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ನೀವು ಯಾವುದೇ ವಿಷಯಗಳನ್ನು ತರ್ಕದ ಮೂಲಕ ನಿಷೇಧ ಮಾಡಲಿಕ್ಕೆ ನಿಮ್ಮೆಲ್ಲರಿಗೂ ಕೋರ್ತೇನೆ ಮತ್ತು ಅವಕಾಶಗಳಿದೆ. ಶಾಂತಿ ಶಾಂತಿ ಶಾಂತಿ.